ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ಹಾಗೆ ನಿಮ್ಮ ಉತ್ತಮವಾದ ಉದ್ದೇಶದ ಕರ್ಮಗಳ ಪರಿವರ್ತನೆಯಲ್ಲಿ ನೀವು ತುಂಬ ನೆಮ್ಮದಿಯನ್ನು ಪಡ್ಕೊಳ್ತಾ ಇದ್ದೀರಾ. ಅದೇ ಮಾತು ಸತ್ಯವಾಗಲಿ ಅಂತೇಳಿ ಆ ಗುರುವಿನಲ್ಲಿ, ನೀವು ನಂಬಿದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಿದ್ದೀನಿ. ಈ ರೀಡಿಂಗ್ನ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಬೇಕು ಅಂದರೆ ಎಂದಿನಂತೆ ಗುರುವನ್ನು, ನೀವು ನಂಬಿದ ದೈವಶಕ್ತಿಯನ್ನು ಸ್ಮರಣೆ ಮಾಡಿಕೊಂಡು ಈ ಎನರ್ಜಿಗೆ ಕನೆಕ್ಟ್ ಆಗಿ. ಹಾಗೆ ಸ್ವಲ್ಪ ಧ್ವನಿ ಇನ್ನೂ ಸರಿಯಾಗಿಲ್ಲ. ನಿನ್ನೆ ರೀಡಿಂಗ್ ನಾನು ತುಂಬ ಜನರು ಇದ್ದಿದ್ದರಿಂದ ಮಾಡೋಕ್ಕಾಗಲಿಲ್ಲ. ಹಾಗೆ ನನ್ನ ಧ್ವನಿ ಕೂಡ ಸರಿ ಇರಲಿಲ್ಲ, ಹಾಗಾಗಿ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ. ಹಾಗೆ ಯಾರೆಲ್ಲ ವೃದ್ಧಾಶ್ರಮಕ್ಕೆ ಬರಬೇಕು ಅಂತ ಹೇಳಿ ನನಗೆ ಫೋನ್ ನಂಬರ್ ಕೊಟ್ಟಿದ್ದೀರಲ್ಲ, ಅವರು 2ನೇ ತಾರೀಕು, 3ನೇ ತಾರೀಕು, 5ನೇ ತಾರೀಕೊಳಗೆ ಖಂಡಿತ ಬರ್ಬೋದು. ಹಾಗೆ ಗುರುಪೂರ್ಣಿಮೆಯೆಂದು ಮಾಡಿದ ಒಂದು ಹೋಮ ಅಂದರೆ ರುದ್ರ ಹೋಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮೆಲ್ಲರ ಪರವಾಗಿ ಸಾಯಿ ಕುಟುಂಬ ಈ ಲೋಕ ಕಲ್ಯಾಣಕ್ಕೋಸ್ಕರನೇ ಆ ಹೋಮವನ್ನು ಮಾಡಿರೋದು. ನಿಮ್ಮೆಲ್ಲರಿಗೂ ನನ್ನ ಮಗಳು ಲೈವ್ ಆಗಿ ದರ್ಶನ ಕೊಟ್ಟಿದ್ದಾಳೆ. ನನಗೂ ಕೂಡ ಗೊತ್ತಾಗಿರಲಿಲ್ಲ ಅವಳು ಲೈವ್ ಕೊಡ್ತಾ ಇದ್ದಾಳೆ ಅಂಥೇಳಿ. ಅಲ್ಲಿಗೆ ಗುರುವಿನ ಇಚ್ಛೆ ಅದೇ ಇತ್ತು ಅಂಥೇಳಿ ನಾನು ಅಂದ್ಕೊಂಡೆ. ಖಂಡಿತ ನಿಮ್ಮೆಲ್ಲರಿಗೂ ಆ ಒಂದು ಪೂಜೆಯನ್ನು ನೋಡುವ ಸೌಭಾಗ್ಯ ಆ ಭಗವಂತ, ಆ ಗುರುವೇ ಕೊಟ್ಟಿದ್ದಾರೆ. ರುದ್ರಹೋಮ ನಿಮ್ಮ ಜೀವನದಲ್ಲಿರುವ ಅದೆಂಥದ್ದೇ ಒಂದು ನಕಾರಾತ್ಮಕತೆ ಆಗಿರ್ಬೋದು, ಏನೇ ಕಷ್ಟ, ದುಃಖ, ಸಮಸ್ಯೆಗಳು, ಪ್ರಾರಬ್ಧ ಕರ್ಮಗಳು ಅವೆಲ್ಲವೂ ಕೂಡ ಹೀಲಾಗಲಿ, ಭಗವಂತನ ಕೃಪೆ ನಿಮಗೆ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಹಾಗೆ ಇದು ನನ್ನೊಬ್ಬಳಿಂದ ಅಲ್ಲ, ಸಾಧ್ಯವೂ ಆಗ್ತಿರಲಿಲ್ಲ. ಬಾಬಾ ನಿಮ್ಮೆಲ್ಲರನ್ನ ಇದಕ್ಕೆ ಜೊತೆಗೂಡಿಸಿ ಈ ರುದ್ರ ಹೋಮವನ್ನು ಅವರ ಸನ್ನಿಧಾನದಲ್ಲಿ ಮಾಡಿಸಿ ನಮ್ಮೆಲ್ಲರನ್ನ ಇರುವ ಒಂದಿಷ್ಟು ನಕಾರಾತ್ಮಕತೆ, ಕೆಟ್ಟ ಮನಸ್ಥಿತಿ ಏನಿತ್ತು, ಜನರದ್ದು ಕೆಟ್ಟ ದೃಷ್ಟಿ, ಯಾರದ್ದೇನೇ ಒಂದು ಮಾಟ ಮಂತ್ರ ಏನು ಪ್ರಭಾವ ಬೀರಿದ್ರು ಅದೆಲ್ಲವನ್ನು ದೂರ ಮಾಡಿದ್ದಾರೆ. ತುಂಬ ದೂರದ ಊರುಗಳಿಂದ ಈ ಒಂದು ಹೋಮಕ್ಕೆ ಬಂದು ವೃದ್ಧಾಶ್ರಮದಲ್ಲಿ ನೀವು ವಿಶ್ರಾಂತಿಯನ್ನು ಪಡ್ಕೊಂಡು ಹಾಗೆ ಇದೆಲ್ಲದಕ್ಕೂ ನೀವು ಸಹಕಾರ ನೀಡಿದ್ದೀರ. ನಿಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೀನಿ. ಹಾಗೆ ಬರಲಿಕ್ಕಾಗದೇ ಇದ್ದರೂ ಕೂಡ ನಿಮ್ಮ ಸೇವೆಯನ್ನು ಈ ಒಂದು ಹೋಮಕ್ಕೆ, ಭಗವಂತನ ಸೇವೆಗೆ ಸಮರ್ಪಣೆ ಮಾಡಿದಿರ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಇಲ್ಲಿ ಮೊದಲನೇದಾಗಿ ಯಾವ ಸಂದೇಶ ಬಂದಿದೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ನೀವು ಒಂದು ಖುಷಿಯಾಗಿ ನಿಮ್ಮ ಜೀವನದಲ್ಲಿ ಇರುವಂಥ ಒಂದು ಅದ್ಭುತವಾದ ಕೆಲಸಕ್ಕೆ ಕನೆಕ್ಟ್ ಆಗಿದ್ದಾರೆ. ಅದು ನೀವೊಂದು ಉತ್ತಮವಾದ ಆಯ್ಕೆಯನ್ನು ಮಾಡ್ಕೊಂಡಿರೋದ್ರಿಂದ ಜೀವನದಲ್ಲಿ ನಿಮಗದು ಖುಷಿ ಕೊಡ್ತಾ ಇದೆ. ಅಂದರೆ ಜೀವನ ಹೀಗೇ ಸಾಗಬೇಕು ಅಂತೇಳಿ ನೀವೇನು ಅಂದ್ಕೊಂಡಿದ್ರಲ್ಲ, ಅದರಲ್ಲಿ ಹೀಗೇ ಸಾಗಬೇಕು ಅಲ್ಲ, ಇಲ್ಲಿ ಏನೋ ಒಂದು ಬದಲಾವಣೆ ಮಾಡ್ಕೊಳ್ಬೇಕು. ಆಧ್ಯಾತ್ಮಿಕ ಬದಲಾವಣೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡ್ರೆ ಹೇಗಿರ್ತೀನಿ ಅನ್ನೋ ರೀತಿಲಿ ನೀವು ಅದು ಪೂರ್ವಜನ್ಮದ ಪುಣ್ಯನೋ ಇಲ್ಲ ಗುರುವಿನ ಶರಣದಲ್ಲಿ ಬಂದ ಮೇಲೆ ಗುರು ತೋರಿಸಿದ ದಯೆ, ಕರುಣೆ, ಪ್ರೇಮನ ಒಟ್ಟಾರೆಯಾಗಿ ನೀವು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಈಗ ಮುಂದುವರಿತಾ ಇರೋದ್ರಿಂದ, ಅಂದರೆ ಅದರಲ್ಲಿ ಬಂದು ಸೇರಿಕೊಂಡಿರೋದ್ರಿಂದಲೇ ಇತ್ತೀಚಿನ ದಿನಗಳಲ್ಲಿ ನೀವು ತುಂಬ ಖುಷಿಯಾಗಿದ್ದೀರಾ. ಹಾಗೆ ನಿಮಗೆ ಕೆಲವು ನಿಮ್ಮ ಆಪ್ತರಾಗಿರ್ಬೋದು, ಇಲ್ಲ ಒಂದು ನಿಮ್ಮದೇ ಆದ ಒಂದಿಷ್ಟು ಸಂಬಂಧಗಳಾಗಿರ್ಬೋದು, ಆ ಭೇಟಿಯಿಂದ ನಿಮಗೆ ಜೀವನದಲ್ಲಿ ತುಂಬ ಒಂದು ಭರವಸೆ ಬಂದಿದೆ. ಅಂದರೆ ನಾನು ಅಂದ್ಕೊಂಡ ಹಾಗೆ ಜೀವನ ಇಲ್ಲ, ಇಲ್ಲಿ ನಾನು ಅಂದ್ಕೊಂಡಿದ್ದಕ್ಕಿಂತ ಭಿನ್ನವಾದ ಕೂಡ ಒಂದಿಷ್ಟು ಒಳ್ಳೆಯ ಒಂದು ಸಿಚುವೇಶನ್ಗಳು ನನ್ನ ಜೀವನದಲ್ಲಿ ಬರ್ತವೆ. ನಾನು ಹೇಗೆ ಅಂದ್ಕೊಂಡೆ, ಹೇಗೆ ನಿರ್ಧಾರ ಮಾಡಿದೆ, ಇದೇ ನನ್ನ ಜೀವನ ಆಗ್ಬಿಡುತ್ತೆ, ಹೀಗೆ ಸಾಗಬೇಕು ಅಂತ ಹೇಳಿ ನಾನು ನನ್ನನ್ನೇ ಅಳ್ಕೊಂಡ್ಬಿಟ್ಟೆ. ಆದರೆ ನನ್ನನ್ನು ಅಳ್ಕೊಳ್ಬಾರ್ದು, ಅಂದರೆ ಜಡ್ಜ್ ಮಾಡ್ಕೊಳ್ಬಾರ್ದು, ಇಲ್ಲಿ ಯಾರನ್ನೂ ಕೂಡ ಜಡ್ಜ್ ಮಾಡಬಾರ್ದು. ಎಲ್ಲದಕ್ಕಿಂತ ಮಿಗಿಲಾಗಿ ಭಗವಂತನ ಶಕ್ತಿಯನ್ನು ಅಳೆದು ತೋಗಬಾರ್ದು ಅನ್ನೋ ಅರಿವಾಗಿದೆ. ಅಂದರೆ ಯಾಕೆ ಈ ರೀತಿ ಅನುಭವ ಆಗ್ತಾ ಇದೆ ಅಂದರೆ, ಹಿಂದೆ ನೀವು ನಿಮ್ಮ ಬಗ್ಗೆ ಏನು ಅಂದ್ಕೊಂಡಿದ್ರೋ ಅದು ಎಲ್ಲೋ ಒಂದು ರೀತಿಲಿ ಒಂದು ವ್ಯರ್ಥವಾದ ಒಂದು ವಿಚಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದು, ಇಲ್ಲ ನಿಮ್ಮನ್ನು ನೀವು ಇನ್ನೊಬ್ಬರ ಬಗ್ಗೆ ಅಂದರೆ ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡ್ಕೊಂಡು ನೋಡ್ಕೊಂಡಿದ್ದು, ಕೆಲವೊಂದು ಸಾರಿ ಕುಗ್ಗಿದ್ದು, ಕೆಲವೊಂದು ಸಾರಿ ಇಷ್ಟೇ ಜೀವನ ಅಂಥೇಳಿ ನಿರಾಸೆಗೆ ನೀವು ಜಾರಿದ್ದು, ಮುಗೀತೆಲ್ಲ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಂಡಿದ್ದು, ಇವೆಲ್ಲವೂ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಭ್ರಮೆ ಆಗಿತ್ತು. ಅಂದರೆ ಇದೇ ಜೀವನ ಅಂದರೆ ಕೊನೆ ಆಗಿಬಿಡ್ತು ಅನ್ನೋ ಹಂತದಲ್ಲಿ ಇಲ್ಲಿ ಒಂದು ಮಿರಾಕಲ್ಸ್ ನಡೀತು ನಿಮ್ಮ ಜೀವನದಲ್ಲಿ. ಇದು ಕೊನೆ ಅಲ್ಲ, ಪ್ರಾರಂಭ ಅಂಥೇಳಿ ಯಾರೋ ಬಂದರು, ಗುರುವನ್ನು ಪರಿಚಯ ಮಾಡಿಸ್ಕೊಟ್ರು, ಇಲ್ಲ ನಿಮ್ಮದೇ ಆದ ಒಂದು ಹಿಂದಿನ ಜನ್ಮದ ಪುಣ್ಯ ಗುರುವಿನ ಶರಣದಲ್ಲಿ ಹೋಗೋ ಹಾಗೆ ಮಾಡ್ತು. ಒಟ್ಟಾರೆಯಾಗಿ ನೀವು ಹೇಗೆ ಈ ಗುರುವಿನ ಎನರ್ಜಿಗೆ ಕನೆಕ್ಟ್ ಆದರೂ ಗೊತ್ತಿಲ್ಲ, ಆ ರೀತಿಯಾಗಿ ನಿಮ್ಮನ್ನು ನೀವು ಒಂದು ಗುರುವಿನ ಪಾದಗಳಲ್ಲಿ ಶರಣಾಗಿಸಿದ್ರಿ. ಅದು ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಿಮ್ಮನ್ನು ನಡೆಸ್ತಾ ಇದೆ. ಈಗ ನಿಮಗೆ ಸರಿ ತಪ್ಪುಗಳ ಅರಿವಾಗ್ತಾ ಇದೆ. ಸ್ವಲ್ಪ ಕೋಪನೂ ಇತ್ತು ನಿಮಗೆ, ಬಾಬಾರವರ ಮೇಲೆ ಏನೋ ಕಸ್ಕೊಂಡ್ರು, ಇಲ್ಲ ನಾನು ಬಯಸಿದ್ದು ಕೊಡಲಿಲ್ಲ ಅಂಥೇಳಿ. ಆದರೆ ನಿಮಗೀಗ ನಿಧಾನವಾಗಿ ಅನಲೈಸ್ ಆಗ್ತಾ ಹೋಯಿತು, ಅರಿವು ಮೂಡ್ತಾ ಹೋಯಿತು.
ಅದಕ್ಕೆಲ್ಲ ಒಂದು ಕಾರಣ ಇತ್ತು ಅನ್ನೋ ರೀತಿಲಿ ಈಗ ನಿಮ್ಮನ್ನು ನೀವು ಹೀಲ್ ಮಾಡಿಕೊಂಡು ಮತ್ತೊಂದು ಹೆಜ್ಜೆ ಕಡೆ ಮುಂದೆ ಹೋಗ್ತಿದ್ದೀರಿ. ಯಾಕಂದರೆ ನಿಮ್ಮದೇ ಆದ ಕರ್ತವ್ಯ ಜವಾಬ್ದಾರಿಗಳು ಇಲ್ಲಿದ್ದಾವೆ. ಇಲ್ಲಿ ಏನೋ ಕಿತ್ಕೊಂಡ್ರು ಇಲ್ಲ ನಿಮಗೇನೋ ಸಿಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಒಂದು ಜವಾಬ್ದಾರಿ ಕರ್ತವ್ಯಗಳನ್ನು ಮರೆಯೋ ಹಾಗಿಲ್ಲ. ಆದರೆ ನಿಮ್ಗೇನು ನೋವಾಯ್ತಲ್ಲ ಅದರಿಂದ ಹೊರಗೆ ಬರಲಿಕ್ಕೆ ಸ್ವಲ್ಪ ಸಮಯ ಅಂತ ತಗೊಳ್ತು. ಆದರೆ ಖಂಡಿತ ಈಗ ಹೊರಗೆ ಬಂದಿದ್ದೀರಾ. ಈಗ ನಿಮ್ಮನ್ನು ನೀವು ಹೀಲ್ ಮಾಡಿಕೊಂಡು ನಿಮ್ಮ ಜವಾಬ್ದಾರಿಗಳತ್ತ ನೀವು ಮುಂದೆ ಹೋಗ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಇದಕ್ಕೆಲ್ಲ ಕಾರಣ ಗುರು ಅಂದರೆ ನಿಮಗೆ ಒಂದು ಅರಿವು ಮೂಡಿಸಿದರು. ಅಂದರೆ ನಿನ್ನ ಜೀವನದಲ್ಲಿ ಏನಿತ್ತೋ ಅದು ಏನಿರಬಾರ್ದು ಅದೆಲ್ಲವೂ ನಿನ್ನ ಕರ್ಮ ನಿರ್ಧಾರ ಮಾಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಿನ್ನ ಆತ್ಮದ ಆಯ್ಕೆ ಅದಾಗಿರುತ್ತೆ. ನಿನ್ನ ಆತ್ಮದ ಆಯ್ಕೆ ಅವರ ಜೊತೆ ಎಷ್ಟು ಪ್ರಯಾಣ ನಡೆಸಬೇಕಿಲ್ಲ, ಅವ್ರು ನಿನ್ನ ಜೊತೆ ಎಷ್ಟು ದಿನ ಇರಬೇಕು, ಎಲ್ಲದನ್ನು ಒಂದು ನಿರ್ಧಾರ ಮಾಡಿರುತ್ತೆ. ಅದರ ಆಧಾರದ ಮೇಲೆ ನಿನ್ನ ಆತ್ಮದ ಉದ್ದೇಶ ಮತ್ತೊಂದು ಗುರಿಯತ್ತ, ಸಾಧನೆಯತ್ತ, ಇಲ್ಲ ಕರ್ತವ್ಯದತ್ತ, ಜವಾಬ್ದಾರಿಯತ್ತ ಹೋಗಬೇಕಾಗಿರುತ್ತೆ. ಹಾಗಾಗಿ ಅಲ್ಲಿ ಅದು ಎಂಡ್ ಆಗಿರುತ್ತೆ ಅಷ್ಟೇ. ಜೀವನದಲ್ಲಿ ನೀನು ಮುಂದೆ ಹೋಗಬೇಕು, ಹಾಗಂತ ಅದನ್ನು ಕುಗ್ಸೋ ಹಾಗಿಲ್ಲ. ನಿಮ್ಮ ಮನಸ್ಥಿತಿಯನ್ನು ಅನ್ನೋ ರೀತಿಯಲ್ಲಿ ವಿಚಾರ ಬಂದಿತ್ತು. ಅದನ್ನು ನೀವೀಗ ಅರ್ಥ ಮಾಡಿಕೊಂಡು ಜೀವನದಲ್ಲಿ ನಿಮ್ಮ ಕರ್ತವ್ಯಗಳತ್ತ ಮುಂದುವರೆದಿದ್ದೀರಾ. ಕೆಲವರ ಪ್ರಸ್ತುತ ಈಗಿನ ಎನರ್ಜಿ ಪ್ರಕಾರ ನೀವು ನಿಮ್ಮ ಜೀವನದಲ್ಲಿ ಕೆಲವು ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೀರಾ. ನಿಮಗೆ ಈಗ ಅದು ಅರಿವಿಗೆ ಬರ್ತಾ ಇದೆ. ಆದರೆ ಅದರಿಂದ ನೀವೀಗ ತುಂಬ ಖಿನ್ನತೆಗೆ ಜಾರಿದ್ದೀರಾ. ಅಂದರೆ ಓವರ್ ಥಿಂಕಿಂಗ್ ಮಾಡ್ತಾಯಿದ್ದೀರಾ. ನಾನು ತಪ್ಪು ನಿರ್ಧಾರ ತೆಗೆದುಕೊಂಡ್ಬಿಟ್ಟೆ, ಇದರಿಂದ ಈಗ ಹೇಗೆ ಹೊರಗೆ ಬರಬೇಕು ಅನ್ನೋ ದಾರಿನೇ ನನಗೆ ಕಾಣಿಸ್ತಾ ಇಲ್ಲ. ಸ್ವಲ್ಪ ನನ್ನ ಮನಸ್ಸನ್ನು ಆ ಸಮಯದಲ್ಲಿ ಹಿಡಿತದಲ್ಲಿ ಇಟ್ಕೊಂಡು ನಾನು ತೀರ್ಮಾನ ತಗೊಳ್ಬೇಕಾಗಿತ್ತು. ನಾನು ಯಾವ ಒಂದು ಚಿಂತೆ ಮಾಡಿ ಈ ಒಂದು ತಪ್ಪು ನಿರ್ಧಾರ ತೊಗೊಂಡ್ಬಿಟ್ಟೆ, ಮುಂದಿನ ಒಂದು ಭವಿಷ್ಯದ ಕುರಿತ ಇಲ್ಲ ಅಂದರೆ ಈಗಿನ ಪ್ರಸ್ತುತ ಎನರ್ಜಿ ಕುರಿತ ಅನ್ನೋ ರೀತಿಲಿ, ಇಲ್ಲ ಹಿಂದೆ ಸಿಕ್ಕ ಒಂದಿಷ್ಟು ನಿರಾಸೆಗಳನ್ನು ಕುರಿತು ನಾನು ಈ ತೀರ್ಮಾನವನ್ನು ತೊಗೊಳಕ್ಕೆ ಸಾಧ್ಯ ಆಯಿತಾ ಅನ್ನೋ ರೀತಿಲಿ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಆದದ್ದು ಆಗೋಯ್ತು. ಈಗ ಹಾಗಂತ ಅದೇ ಚಿಂತೆಯಲ್ಲಿ ಕೂತ್ಕೊಳ್ತಿರೋ, ಇಲ್ಲ ಮುಂದೆ ಒಂದು ನಿಮ್ಮ ಸುಂದರ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ, ಇಲ್ಲ ಆ ತಪ್ಪನ್ನು ಸರಿಪಡಿಸ್ಕೊಳ್ಳೋಕ್ಕೆ ಏನಾದರೂ ಪ್ರಯತ್ನ ಪಡ್ತಿರೋ ನಿರ್ಧಾರ ನಿಮಗೆ ಬಿಟ್ಟಿದ್ದಾರೆ ಬಾಬಾ ಅನ್ನೋ ರೀತಿಲಿ ಕಾಣಿಸ್ತಿದೆ. ಯಾಕಂದರೆ ಚಿಂತೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮನ್ನು ಚಿತೆಯತ್ತ ಒಯ್ಯುತ್ತೆ. ಅದೇ ಚಿಂತನೆ ನಿಮ್ಮನ್ನು ಎಲ್ಲೋ ಒಂದು ರೀತಿಲಿ ನಿಮ್ಮ ಅರಿವನ್ನು ಮೂಡಿಸ್ಕೊಳ್ಳೋದ್ರ ಜೊತೆಗೆ ಉತ್ತಮವಾದ ದಳವನ್ನು ಸೇರಿಸುತ್ತೆ. ಹಾಗಾಗಿ ಯಾವುದು ಬೇಕು ಅಂತೇಳಿ ಈ ಸಮಯದಲ್ಲಿ ನೀವೇ ನಿರ್ಧಾರ ಮಾಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಯಾಕಂದರೆ ಪ್ರತಿ ಸಾರಿನೂ ಭಗವಂತ ನಿಮ್ಮ ಜೊತೆ ಇರ್ತಾರೆ, ಕನೆಕ್ಟ್ ಆಗಲಿಕ್ಕೆ ಬಯಸ್ತಾರೆ. ಪ್ರತಿ ಸಾರಿನೂ ನಿಮಗೊಂದು ಅವಕಾಶ ಕೊಡ್ತಾರೆ, ನನ್ನಿಂದ ಏನಾದರೂ ನಿಮಗೆ ಸಹಾಯ ಬೇಕಾ ಅನ್ನೋ ರೀತಿಲಿ. ನೀವು ಆ ಒಂದು ಶಕ್ತಿಯನ್ನು ಹೇಗೆ ಗುರುತಿಸ್ತೀರಿ ಅನ್ನೋದ್ರ ಮೇಲೆ, ಅರಿವಿನ ಶಕ್ತಿಯನ್ನು, ಒಂದು ಜ್ಞಾನ ಅಂತೂ ನಿಮ್ಮ ಎದುರಿಗೆ ಬಂದೇ ಬರುತ್ತೆ. ಯಾರದ್ದಾದ್ರ ಮೂಲಕ ಒಂದು ಗೈಡೆನ್ಸ್ ಸಿಗ್ಬೋದು. ಇಲ್ಲ ನೀವೇನು ಅಂತೇಳಿ ನಿಮ್ಮ ವ್ಯಕ್ತಿತ್ವ ಏನು ಅಂತೇಳಿ ತಿಳಿಸಿ ಅದನ್ನು ತಿದ್ಕೊಳ್ಳೋಕೆ ಅವಕಾಶ ಕೊಡ್ತಾರೆ. ಆದರೆ ನೀವು ಅದನ್ನು ಅರ್ಥ ಆಗ ಮಾತ್ರ ಆ ದೇವರನ್ನು ನೀವು, ಆ ಗುರುವನ್ನು, ಅರಿವನ್ನು ಬರಮಾಡ್ಕೊಂಡ ಹಾಗೆ. ನೀವೆಲ್ಲಿವರೆಗೂ ಅದನ್ನು ಇಲ್ಲ ನಾನೇ ಸರಿ ಇದ್ದೀನಿ ಅನ್ನೋ ರೀತಿಯಲ್ಲಿ ನಾನು ಅನ್ನೋ ಒಂದು ಅಹಮ್ಮಲ್ಲಿರ್ತೀರೋ ಅಲ್ಲಿವರೆಗೂ ನೀವು ಆ ಅರಿವನ್ನು, ಗುರುವನ್ನು, ಅರಿವನ್ನು, ದೇವರನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಆದರೆ ಭಗವಂತ ಮಾತ್ರ ದಿನನಿತ್ಯ ಅವರ ಕರ್ತವ್ಯವನ್ನು ಮಾಡ್ತಾನೆ ಇರ್ತಾರೆ. ಕೆಲವರ ಈಗಿನ ಮನಸ್ಥಿತಿಗೆ ಅನುಸಾರವಾಗಿ ಇಲ್ಲಿ ನಿಮಗೊಂದು ನೆನಪು ಕಾಡ್ತಾ ಇರ್ಬೋದು. ನೀವು ಚಿಕ್ಕವರಿದ್ದಾಗ ಇಲ್ಲ ಯಾವಾಗಲೂ ಒಂದು ನೆನಪು, ಅಂದರೆ ಅದು ನಿಮ್ಮ ಜೊತೆನೇ ಇದೆ, ಎಲ್ಲೋ ಒಂದು ರೀತಿಯಲ್ಲಿ ಅದು ಇಷ್ಟು ದಿನ ಮರೆಯಾಗಿತ್ತು. ಆದರೆ ಈಗ ಅದು ತುಂಬಾ ನಿಮಗೆ ಕಾಡ್ತಿದೆ. ನೀವು ಹೀಗೆ ಹೇಳ್ಕೊಳ್ತಾ ಇದ್ದೀರಾ ನಿಮ್ಮ ಮನಸ್ಸಲ್ಲಿ, ಅಮ್ಮ ಯಾವಾಗಲೂ ಹೇಳ್ತಾ ಇದ್ಲು, ನನ್ನ ಬೆಲೆ ಆಗಿರ್ಬೋದು, ನನ್ನ ಕಾಳಜಿ, ನಾನಿಟ್ಟ ಪ್ರೀತಿ, ನಾನು ನಿನ್ನನ್ನು ಎಷ್ಟು ಕೇರ್ ಮಾಡ್ತಾಯಿದ್ದೀನಿ ಅನ್ನೋ ಭಾವ ನಿನಗೀಗ ಅರ್ಥ ಆಗೋದಿಲ್ಲ. ಇಲ್ಲ ನಾನು ದೂರ ಆದಮೇಲೆ, ಇಲ್ಲ ನಿನ್ನ ಮದುವೆ ಆಗಿ ದೂರ ಹೋದ್ಮೇಲೆ ಅನ್ನೋ ರೀತಿಯಲ್ಲಿ ನಿನಗೆ ಅದು ಒಂದಲ್ಲ ಒಂದು ದಿನ ಗೊತ್ತಾಗತ್ತೆ ಅಂತ ಹೇಳಿ ಆಗ ನೀವು ನಗ್ತಾ ಅಂದರೆ ಅಂದ್ಕೊಳ್ತಾ ಇದ್ರಿ ಮನಸ್ಸಲ್ಲಿ, ಅಮ್ಮ ಏನೇನೋ ಹೇಳ್ತಾಳೆ, ಸುಮ್ಮನೆ ಏನೇನೋ ಯೋಚಿಸ್ತಾಳೆ, ಇಲ್ಲ ಅಮ್ಮ ನನ್ನನ್ನು ಭಯಪಡಿಸ್ತಾಳೆ, ಇಲ್ಲ ಅಮ್ಮ ನನಗೆ ಒಂದೊಂದು ಸರಿ ಹೀಗೂ ಅಂದ್ಕೊಳ್ಬೋದು, ಇರಿಟೇಟ್ ಮಾಡ್ತಾಳೆ, ಪದೇ ಪದೇ ಹೇಳಿದ್ದೇನೆ ಹೇಳಿ ಅಂಥೇಳಿ ನಿಮ್ಗೆ ಅನಿಸಿತ್ತು. ಆದರೆ ಈಗ ನೀವು ನಿಮ್ಮ ತಟ್ಟೆಯಲ್ಲಿ ಊಟ ಹಾಕ್ಕೊಂಡಿದ್ದೀರಾ, ಆದರೆ ಯಾಕಿಷ್ಟು ಕಡಿಮೆ ಹಾಕ್ಕೊಂಡಿದ್ದೀಯ, ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಊಟ ಮಾಡು ಅಂತ ಹೇಳೋರು ಯಾರಿಲ್ಲ. ನೀವೀಗ ಸ್ವಲ್ಪ ತುಂಬ ಆಯಾಸದಲ್ಲಿ ಕೆಲಸ ಮಾಡ್ತಿದ್ದೀರಾ, ನೀ ಕೆಲಸ ಮಾಡಬೇಡ, ಸ್ವಲ್ಪ ಹೊತ್ತು ಕೂತ್ಕೋ, ನಾನು ಮಾಡ್ತೀನಿ ಅಂತ ಹೇಳೋರು ಯಾರಿಲ್ಲ. ಇಲ್ಲ ಮುಟ್ಬೇಡ ಕೈ ಒಂದು ರೀತಿಲಿ ನೋವಾಗತ್ತೆ, ಇಲ್ಲ ನೀನು ಸ್ವಲ್ಪ ರೆಸ್ಟ್ ತಗೋ, ಹೋಗು, ಸ್ವಲ್ಪ ಹೊತ್ತು ಆರಾಮಾಗಿರು ಅಂತ ಹೇಳೋರು ಯಾರಿಲ್ಲ. ಜ್ವರ ಬಂದಿದೆ, ಆದರೆ ಪದೇ ಪದೇ ನಿಮ್ಮ ಹಣೆಯನ್ನು, ಕುತ್ತಿಗೆಯನ್ನು ಯಾರೂ ಮುಟ್ಟಿ ನೋಡ್ತಾ ಇಲ್ಲ, ಅಬ್ಸರ್ವ್ ಮಾಡ್ತಾ ಇಲ್ಲ. ಈ ಒಂದು ಭಾವ. ಒಂದು ಲೋಟ ನೀರು ಕುಡಿಬೇಕು ಅಂದರೆ ನೀವೇ ಎದ್ದು ಹೋಗಿ ನೀರು ಕುಡಿಬೇಕು. ಈಗ ನಿಮಗೆ ಅರ್ಥ ಆಗ್ತದೆ. ಇನ್ನೂ ಒಂದಿಷ್ಟು ವಿಚಾರಗಳು ಇಲ್ಲಿ ಕನೆಕ್ಟ್ ಆಗಿದೆ. ನಾನಿಲ್ಲಿ ಉದಾಹರಣೆಗೆ ಸ್ವಲ್ಪ ಹೇಳಿದ್ದೀನಿ. ಈಗ ನಿಮಗೆ ಅರ್ಥ ಆಗ್ತದೆ, ಅಮ್ಮ ಅನ್ನೋದು ಕೇವಲ ಒಂದು ಸಂಬಂಧ ಆಗಿರಲಿಲ್ಲ, ಅದು ಒಂದು ಅಭ್ಯಾಸವಾಗಿತ್ತು, ಅದು ಒಂದು ನಂಬಿಕೆ ಆಗಿತ್ತು, ಒಂದು ವಿಶ್ವಾಸ ಆಗಿತ್ತು, ಒಂದು ಪ್ರೀತಿಯಾಗಿತ್ತು, ಒಂದು ಕಾಳಜಿಯಾಗಿತ್ತು. ಅಂದರೆ ಆ ಅಮ್ಮನ ಜೊತೆಗಿನ
ಬೆಲೆ ಈಗ ನಿಮಗೆ ಅರ್ಥ ಆಗ್ತಿದೆ. ಅಮ್ಮ ಅಂದ ಮಾತು ಸತ್ಯ ಆಗಿದೆ. ಯಾಕಂದರೆ ನೀವೀಗ ಅಮ್ಮ ಆಗೋ ಸ್ಥಾನದಲ್ಲಿ ನಿಂತಿರ್ಬೋದು, ಇಲ್ಲ ಅಮ್ಮ ಆಗಿರ್ಬೋದು. ಇವಾಗ ನಿಮಗೆ ಅಮ್ಮನ ನೆನಪು ತುಂಬಾ ಕಾಡ್ತಾ ಇದೆ. ಒಂದು ರೀತಿಯಲ್ಲಿ ಆ ನೋವು ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಅಮ್ಮ ಬಂದು ನನಗೆ ಆ ಸಮಾಧಾನ ಮಾಡುವ ಅನುಭವ ಕೊಡ್ತದೆ. ಅಮ್ಮ ಬೇಕು ಅಂತ ಅನಿಸುತ್ತೆ. ಇಲ್ಲ ಅಮ್ಮನ ನೆನಪು ಮಾಡ್ಕೊಂಡು ಅತ್ತಾಗ ನೀವೆಲ್ಲ ಒಂದು ರೀತಿಯಲ್ಲಿ ಹೀಲ್ ಆಗ್ತಾ ಇದ್ದೀರಾ. ಇಲ್ಲ ಅಮ್ಮನ ನೆನಪು ಮಾಡ್ಕೊಂಡ ತಕ್ಷಣ ಎಲ್ಲ ಒಂದು ರೀತಿಯಲ್ಲಿ ಆ ನೋವಲ್ಲೂ ಕೂಡ ಖುಷಿಯಿಂದ ಒಂದು ಕಣ್ಣಂಚಲ್ಲಿ ಒಂದು ಹನಿ ಇದ್ರೂ ಕೂಡ ಮುಖದಲ್ಲಿ ಒಂದು ಸಣ್ಣದಾಗಿ ಅಮ್ಮನ ನೆನಪು ಬಂದ ತಕ್ಷಣ ನಗು ಮೂಡ್ತಾಯಿದೆ. ಇದು ಕೆಲವರ ಎನರ್ಜಿಗೆ ಈ ಸಮಯದಲ್ಲಿ ಕನೆಕ್ಟ್ ಆಗಿದೆ. ಯಾಕಂದರೆ ಅಮ್ಮ ನಿಮಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ನೆನಪಾಗ್ತಾಯಿದ್ದಾಳೆ. ಅಂದರೆ ಅವಳ ತ್ಯಾಗ, ಅವಳ ಕಾಳಜಿ, ಅವಳ ಪ್ರೇಮ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಹೇಗಾಗಿದೆ ಅಂದರೆ ಅವಾಗ ಅರ್ಥ ಮಾಡ್ಕೊಳ್ಳಿಲ್ಲ. ಇವತ್ತು ನನಗೆ ಅರ್ಥ ಆಗ್ತಾಯಿದೆ. ಆದರೆ ಅಮ್ಮನ ಜೊತೆಗೆ ಇರೋಕ್ಕಾಗ್ತಾ ಇಲ್ಲ, ಅಂದರೆ ನನ್ನದೇ ಆದ ಜವಾಬ್ದಾರಿಗಳಿದ್ದಾವೆ ಅನ್ನೋ ರೀತಿಯಲ್ಲಿ ನೀವು ವ್ಯಥೆ ಪಡ್ತಾಯಿದ್ದೀರಾ ಅಂತ ಒಂದು ಸ್ಥಿತಿಯಲ್ಲಿ ನಿಂತಿದ್ದೀರಾ. ಆದರೆ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮ ಅಮ್ಮನ ಜೊತೆ ನೀವು ಮಾತನಾಡಿ, ಆವಾಗವಾಗ ಒಂದಿಷ್ಟು ಅವಳ ಹತ್ರ ಹೋಗಿ ಬರುವ ಅಭ್ಯಾಸವನ್ನು ಇಟ್ಕೊಳ್ಳಿ. ಯಾರು ಏನಂತಾರೋ ಅದು ಬೇಡ, ನಿಮಗೆ ಅಮ್ಮ ಬೇಕಲ್ವಾ, ನೀವು ಹೋಗಲೇಬೇಕು. ಯಾಕಂದರೆ ನನಗೆ ಇಲ್ಲಿ ಒತ್ತಡ ಪರಿಸ್ಥಿತಿ ಇದೆ, ನಾನು ಹೋಗೋಕ್ಕಾಗಲ್ಲ, ಅದಲ್ಲ. ಯಾಕಂದರೆ ನನಗದು ನನ್ನ ಅಮ್ಮ, ಅವಳು, ನಾನು ಹೋಗಲೇಬೇಕು, ನನ್ನ ಜವಾಬ್ದಾರಿ ಅದು. ನಾನು ಇಲ್ಲಿ ಹೇಗೆ ಬಂದು ನನ್ನ ಜವಾಬ್ದಾರಿ ನಿರ್ವಹಿಸ್ತೀನೋ, ಇಲ್ಲ ನಾನು ಎಲ್ಲೋ ದೂರದಲ್ಲಿದ್ದೀನೋ, ಆದರೆ ನನಗೆ ನನ್ನಮ್ಮ ತುಂಬ ಸಮಯ ಕೊಟ್ಟಿದ್ದಾಳೆ, ಅವಳಿಗೋಸ್ಕರ ನಾನು ಸ್ವಲ್ಪ ಸಮಯ ಕೊಡಬೇಕು ಅನ್ನೋ ನಿಮ್ಮ ಮನೋಭಾವದಲ್ಲಿ ಏನಾಗುತ್ತೆ ಅಂದರೆ, ಚಂದ್ರ ವೀಕ್ ಇದ್ದರೆ ಸ್ಟ್ರಾಂಗ್ ಆಗ್ತಾನೆ. ಯಾಕಂದರೆ ಚಂದ್ರ ಮನಸ್ಸು ಕಾರಕ ಮತ್ತು ತಾಯಿ ಕಾರಕ ಗ್ರಹ ಆಗಿದ್ದಾರೆ. ಅಂದರೆ ನಿಮಗೆ ಯಾವುದೋ ಒಂದು ಆಫೀಸಲ್ಲಾಗಿರ್ಬೋದು ತುಂಬ ಅಸ್ತವ್ಯಸ್ತ ಆಗಿದೆ, ಕೆಲವು ನಿರ್ಧಾರಗಳನ್ನು ತಗೊಳಕ್ಕಾಗ್ತಾ ಇಲ್ಲ. ಹಾಗಂತ ಇದರಿಂದ ನಾನು ಹೇಗೆ ಬರೋದು, ಖಿನ್ನತೆ ಕಾಡ್ತಾ ಇದೆ. ಅಲ್ಲಿ ನಿಮ್ಮ ಮೇಲೆ ಒತ್ತಡ ಇರ್ಬೋದು, ಇಲ್ಲ ಬೇಕು ಅಂತಲೇ ಪ್ರೆಸರ್ ಹಾಕ್ತಾ ಇದ್ದಾರೆ ಯಾರೋ. ನೀವು ಸರಿಯಾದ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ತಪ್ಪು ಹುಡುಕ್ತಾ ಇದ್ದಾರೆ, ನಿಮ್ಮನ್ನು ಬ್ಲೇಮ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ರೀತಿಲಿ ನಾನು ಏನೇ ಸರಿ ಮಾಡೋಕ್ಕೆ ಹೋದರೂ, ಸರಿ ದಾರಿಯಲ್ಲಿ ಹೋದರೂ ತುಂಬಾ ನಿಮಗೆ ನೋವು ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಚಂದ್ರ ಸ್ಟ್ರಾಂಗ್ ಇಲ್ಲ ಅಂತ ಕಾಣಿಸ್ತಾ ಇದೆ. ಇಲ್ಲಿ ನೀವು ಈ ಒಂದು ಚಂದ್ರನನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ ನೀವು ಎಲ್ಲೋ ಒಂದು ರೀತಿಯಲ್ಲಿ ಹಣ ಖರ್ಚು ಮಾಡಬೇಕು ಅನ್ನೋದಿಲ್ಲ. ಇಲ್ಲಿ ನಿಮ್ಮ ತಾಯಿಯನ್ನು ಪ್ರೀತಿಸಿ 4 ಮಾತನಾಡಿ ಅವಳ ಜೊತೆ ಒಂದು ಸ್ವಲ್ಪ ಕಾಲ ಕಳೀರಿ. ಒಂದು ತಾಯಿ ಜೊತೆಗಿನ ಸಂಬಂಧವನ್ನು ತುಂಬ ಚೆನ್ನಾಗಿ ಇಟ್ಕೊಂಡ್ರೆ ಚಂದ್ರ ಸ್ಟ್ರಾಂಗ್ ಆಗ್ತಾನೆ. ಚಂದ್ರ ಸ್ಟ್ರಾಂಗ್ ಆದಾಗ ಏನಾಗುತ್ತೆ ಅಂದರೆ ಹಣಕಾಸಿನಲ್ಲಿರುವ ಅಡೆತಡೆಗಳು ನಿವಾರಣೆ ಆಗುತ್ತೆ. ಹಾಗೆ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ, ಚಂಚಲತೆ ದೂರ ಆಗುತ್ತೆ. ಮನಸ್ಸು ದಿಢೀರನೇ ತಪ್ಪು ನಿರ್ಧಾರಗಳನ್ನು ತಗೊಳ್ಳಲ್ಲ. ಅಯ್ಯೋ ನನಗೆ ಬದುಕೋದೇ ಬೇಡ ಅಂತ ಹೇಳಿ ಅನ್ನಿಸ್ತಾ ಇದೆ, ನನಗೀಗ ತುಂಬ ಒತ್ತಡದಲ್ಲಿದ್ದೀನಿ ಅನ್ನೋ ರೀತಿಯಲ್ಲಿ ಫೀಲ್ ಆಗ್ತಾ ಇದೆಯಲ್ಲ. ಇಲ್ಲಿ ಅವರಿಗೆ ಬಾಬಾ ಒಂದು ಎನರ್ಜಿಯನ್ನು ಕನೆಕ್ಟ್ ಮಾಡಿದ್ದಾರೆ. ಚಂದ್ರನ ಎನರ್ಜಿ ಅಂದರೆ ಈ ಬ್ರಹ್ಮಾಂಡದ ಒಂದು ಪಂಚಭೂತಗಳಲ್ಲಿ ಒಂದಾದ ಬೆಳಕಿನ ಎನರ್ಜಿಯನ್ನು ಕನೆಕ್ಟ್ ಮಾಡಿ ನಿಮ್ಮನ್ನು ಹೀಲ್ ಮಾಡಲಿಕ್ಕೆ ಒಂದು ಗೈಡೆನ್ಸ್, ಸೂಚನೆ ಕೊಡ್ತಾ ಇದ್ದಾರೆ. ಖಂಡಿತ ಈ ರೀತಿಯಾಗಿ ನೀವೊಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಅಪ್ಪ ಅಮ್ಮನಿಗೋಸ್ಕರ. ಅವ್ರಿಗೆ ಒಳ್ಳೆಯದಾಗಲಿ, ಇದ್ದರೆ ಅವರನ್ನು ಭೇಟಿ ಮಾಡಿ, ಇಲ್ಲದೇ ಇದ್ದರೆ ಅವರಿಗೋಸ್ಕರ ಒಂದು ಪ್ರಾರ್ಥನೆ, ಅವ್ರ ಜೊತೆಗಿದ್ದ ಒಂದಿಷ್ಟು ಕಳೆದ ಒಂದು ನೆನಪುಗಳನ್ನು ಮಾಡಿಕೊಂಡು ಅವರ ಹೆಸರಲ್ಲಿ ಯಾರಿಗಾದರೂ ಒಂದು ಬಿಳಿಯ ಒಂದು ಹಾಲು ಇರ್ಬೋದು, ಇಲ್ಲ ಸಿಹಿ ತಿಂಡಿ ಇರ್ಬೋದು, ಬಿಳಿ ಬಣ್ಣದ ಒಂದು ಸಿಹಿ ತಿಂಡಿಯನ್ನು ಯಾರಿಗಾದರೂ ನಿರ್ಗತಿಕರಿಗೆ, ಅಂದರೆ ವಯಸ್ಸಾದ ತಂದೆ ತಾಯಿ ಅಂತ ಹೇಳಿ ನಿಮಗೆ ಭಾಸವಾಗಬೇಕು, ಆ ರೀತಿ ಒಂದಿಷ್ಟು ಜನರಿಗೆ ದಾನ ಮಾಡಿ ಮನಸ್ಸು ಹಗುರವಾಗುತ್ತೆ, ಸ್ಪಷ್ಟವಾದ ನಿರ್ಧಾರಗಳನ್ನು ತಗೊಳ್ತೀರ. ಚಂದ್ರ ಮನಸ್ಸು ಕಾರಕ ಗ್ರಹ ಆಗಿರೋದ್ರಿಂದ ಇಲ್ಲಿ ನಿಮ್ಮ ಮನಸ್ಸು ಈಗ ತುಂಬ ಏರಿಳಿತದಲ್ಲಿದೆ. ಸರಿಯಾದ ನಿರ್ಧಾರಗಳನ್ನು ತಗೊಳಕ್ಕಾಗ್ತಾಯಿಲ್ಲ, ಮುಂದುವರಿಯೋಕ್ಕೂ ಆಗ್ತಾಯಿಲ್ಲ, ಹಿಂದೆ ಸರಿಯೋಕ್ಕೂ ಆಗ್ತಾಯಿಲ್ಲ. ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡಿದ್ದೀರ. ತಾಯಿ ಮಗಳ ಬಗ್ಗೆ, ಮಗನ ಬಗ್ಗೆ ಯೋಚಿಸ್ತಾ ಇದ್ದಾಳೆ, ಮಕ್ಕಳು ಇನ್ನೊಬ್ಬರ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಈ ರೀತಿ ಕನೆಕ್ಷನಲ್ಲಿದೆ. ಅಂದರೆ ನೀವು ಅವ್ರ ಹತ್ರ ಇದ್ದೀರ, ಅವ್ರು ಇನ್ನೊಂದು ಕಡೆ ಇದ್ದಾರೆ. ಅಂದರೆ ವಿರುದ್ಧ ದಿಕ್ಕನ್ನು ಸೂಚಿಸ್ತಾ ಇದೆ. ಅಂದರೆ ನೀವು ನಿಮ್ಮ ಮಗುವನ್ನು ನೆನಪಿಸ್ಕೊಳ್ತಾ ಇದ್ದೀರ, ಅವರಿಗೆ ಒಂದು ಹಿತವನ್ನು ಬಯಸ್ತಾ ಇದ್ದೀರ, ಪ್ರಾರ್ಥಿಸ್ತಾ ಇದ್ದೀರ. ಅಂದರೆ ಅವ್ರಿಗೆ ಅದಕ್ಕೆ ಕನೆಕ್ಟ್ ಆಗ್ತಾಯಿಲ್ಲ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗ್ತಾಯಿಲ್ಲ. ಅವ್ರ ಮನಸ್ಥಿತಿ ಇನ್ನೊಂದು ಕಡೆ ಎನರ್ಜಿಗೆ ಕನೆಕ್ಟ್ ಆಗಿದೆ, ಚಂಚಲತೆಗೆ, ಒಂದಿಷ್ಟು ತಪ್ಪು ನಿರ್ಧಾರಗಳು ತಗೊಳ್ಳೋ ವಿಚಾರದಲ್ಲಾಗಿರ್ಬೋದು, ಇಲ್ಲ ಯಾರದ್ದೋ ಹಿಂದೆ ಓಡ್ತಾ ಇರ್ಬೋದು, ಯಾವುದೋ ಒಂದು ಮಾಯೆಯಿಂದ ಇರ್ಬೋದು ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಈ ಒಂದು ವಿಚಾರದಲ್ಲಿ ಅವರು ಸರಿ ಆಗಬೇಕು, ಅವರ ಮನಸ್ಸು ಹಿಡಿತಕ್ಕೆ ಬರಬೇಕು ಅಂದರೆ ಇಲ್ಲಿ ಚಂದ್ರನಿಗೆ ಒಂದು ಶುದ್ಧವಾದ ಬೆಳ್ಳಿಯ ಲೋಟದಲ್ಲಿ ನೀರನ್ನು ಒಂದು ಸಮರ್ಪಣೆ ಮಾಡಬೇಕು. ಅಂದರೆ ಅವರಿಗೆ ನೈವೇದ್ಯದ ರೂಪದಲ್ಲಿ ತೋರಿಸಿ ಅದನ್ನು ನಿಮ್ಮ ಮಕ್ಕಳಿಗೆ ಕೊಡಿಸ್ತಾ ಬರಬೇಕು. ಅಂದರೆ ರಾತ್ರಿ ಚಂದ್ರನ ಬೆಳಕಲ್ಲಿ ಸ್ವಲ್ಪ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ಮಕ್ಕಳಿಗೆ ಆ ನೀರನ್ನು ಕುಡಿಲಿಕ್ಕೆ ಕೊಟ್ಟರೆ ಖಂಡಿತವಾಗಿ ಅವರು ಅನೇಕ ರೀತಿಯ ಒಂದಿಷ್ಟು ಚಂಚಲತೆಯ ವಿಚಾರಗಳಿಂದ ಹೀಲ್ ಆಗ್ತಾರೆ. ಮನಸ್ಸು ಕಾರಕ ಚಂದ್ರಗ್ರಹ ಆಗಿರೋದ್ರಿಂದ ಮನಸ್ಸನ್ನು ಎಲ್ಲೋ ಒಂದು ರೀತಿಯಲ್ಲಿ ನಿಯಂತ್ರಣ ಮಾಡ್ತಾರೆ. ಮನಸ್ಸು ಅವರನ್ನು ಅಂದರೆ ದಾರಿ ತಪ್ಪಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ವಯಸ್ಸು ಬೇರೆ ಚಿಕ್ಕದಾಗಿರೋದ್ರಿಂದ, ಇಲ್ಲ ಒತ್ತಡ ಇರೋದ್ರಿಂದ, ಯಾರದ್ದೋ ಒಂದು ಹೇಳಿಕೆ ಮಾತನ್ನು ಕೇಳಿಸ್ಕೊಳ್ತಾ ಇರೋದ್ರಿಂದ ಅವರು ತುಂಬಾ ಈಗ ಒಂದು ಒತ್ತಡದಲ್ಲಿದ್ದಾರೆ. ಇಂಥ ಒತ್ತಡದ ಮನಸ್ಸನ್ನು ಶಾಂತಗೊಳಿಸಬೇಕು ಅಂದರೆ ಚಂದ್ರನಲ್ಲಿ ಮೊರೆ ಹೋಗಿ ಅಂತೇಳಿ ಗುರು
ದಾರಿ ತೋರಿಸ್ತಾ ಇದ್ದಾರೆ. ಯಾಕಂದರೆ ಚಂದ್ರನ ರೂಪದಲ್ಲಿ ನೀವೀಗ ಬಾಬಾರವ್ರನ್ನ ನೋಡ್ತಾ ಇದ್ದೀರಿ. ಅವರು ಸಮಾಧಿ ತೆಗೆದುಕೊಳ್ಬೇಕಾದ್ರೆ ಜನರು ಸುತ್ತಮುತ್ತ ಇದ್ದು ತುಂಬ ಆಳ್ತಾ ಇರಬೇಕಾದ್ರೆ, ನಾನು ದಿನನಿತ್ಯ ಚಂದ್ರನ ರೂಪದಲ್ಲಿ, ಸೂರ್ಯನ ರೂಪದಲ್ಲಿ ನಿನ್ನನ್ನು ನೋಡಲು ನಾನು ಬಂದೇ ಬರ್ತೀನಿ, ನೀನು ಅಲ್ಲೇ ನನ್ನನ್ನು ನೋಡ್ಬೋದು ಅಂತ ಹೇಳಿದರು. ಅದರ ಮೂಲಕ ಚಂದ್ರನಲ್ಲಿ ಈಗ ನೀವು ಬಾಬಾರವರನ್ನು ಕಾಣ್ತಾ ಇದ್ದೀರ. ಸೂರ್ಯನಲ್ಲೂ ಕೂಡ ಬೆಳಗ್ಗೆ ಸಮಯ ಸೂರ್ಯ ಉದಯ ಆಗಬೇಕಾದ್ರೆ ನೀವು ಖಂಡಿತ ಬಾಬಾರವರನ್ನ ಅದರಲ್ಲಿ ಕಾಣ್ಬೋದು. ಇದರ ಅನುಭವ ಆದವರಿಗೆ ಮಾತ್ರ ಆ ಕನೆಕ್ಷನ್ ಸಿಗುತ್ತೆ. ಇಲ್ಲದವರಿಗೆ ಅಲ್ಲಿ ಏನೂ ಇಲ್ಲ ಅಂದವ್ರಿಗೆ ಏನೂ ಇಲ್ಲ, ಅಲ್ಲಿ ಇದ್ದಾರೆ ಬಾಬಾ ಅಂದರೆ ಖಂಡಿತವಾಗಿಯೂ ನೀವು ಅವರ ಮೂಲಕ ಅದನ್ನು ನೋಡ್ಬೋದು. ಅವರ ಕೊಟ್ಟ ಮಾತು ಆಗಿತ್ತು, ಆ ಕನೆಕ್ಷನ್ನ ಕೆಲವರು ಬೆಳೆಸ್ಕೊಂಡಿದ್ದಾರೆ. ಈಗಲೂ ಅದನ್ನು ನೀವು ನೋಡ್ತಾ ಇದ್ದೀರಾ, ಅಂದರೆ ಆ ರೀತಿ ಸಂಪರ್ಕವನ್ನು ಹೊಂದುತ್ತಾ ಇದ್ದೀರಾ ಈ ರೀತಿಯಾಗಿ. ಹಾಗಾಗಿ ಇಲ್ಲಿ ಬಾಬಾ ನಿಮಗೆ ನಾನು ಆ ಒಂದು ಎನರ್ಜಿಯನ್ನು ಕೊಡ್ತೀನಿ, ಅಲ್ಲಿ ನಾನು ನಿಮ್ಮನ್ನು ಹೀಲ್ ಮಾಡ್ತೀನಿ ಅಲ್ಲಿಂದಲೇ ಅನ್ನೋ ರೀತಿಯಲ್ಲಿ ಗೈಡೆನ್ಸ್ ಕೊಡ್ತಿದ್ದಾರೆ. ಇಲ್ಲಿ ನಿಮ್ಮ ಒಂದು ಜೀವನಕ್ಕೆ ಬೆಲೆ ಕೊಡದೆ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳದೆ, ನಿಮಗೆ ಸ್ವಲ್ಪ ಮಾನಸಿಕ ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದ ಒಂದು ಸಂಬಂಧದಲ್ಲಿ ಹೊರಗೆ ಬರಬೇಕಾ ಇರಬೇಕಾ ಅಂತ ಯೋಚಿಸ್ತಾ ಇದ್ದೀರ. ಅಲ್ಲಿ ನಿಮಗದು ನಂಬಿಕೆ ಇದೆ ಅಲ್ವಾ? ನಂಬಿಕೆ ಅನ್ನೋದಿದ್ದರೆ ಅಲ್ಲಿ ನಿಮಗವರು ನೋವು ಮಾಡಿಲ್ಲ, ನಿಮ್ಮ ಒಂದು ಭಾವನೆಗಳಿಗೆ ಬೆಲೆ ಕೊಟ್ಟಿದ್ದಾರೆ, ದೈಹಿಕವಾಗಿ ಮಾನಸಿಕವಾಗಿ ನೀವು ಒಬ್ಬರು ಮನುಷ್ಯರು ಅನ್ನೋ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ ಅಂದರೆ ಆ ಸಂಬಂಧದಲ್ಲಿ ಮುಂದುವರಿರಿ. ಇಲ್ಲ ಅಂದರೆ ನಿಮ್ಮ ಆತ್ಮದ ಉದ್ದೇಶ ಬೇರೊಂದು ತಿರುವಿನತ್ತ ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಈ ರೀತಿ ಆ ಒಂದು ಎನರ್ಜಿಯನ್ನು ಕಟ್ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ನೀವು ಸೂಚನೆ ಭಗವಂತನೇ ಕೊಡ್ತಾ ಇದ್ದೇನೆ ಅನ್ನೋ ರೀತಿಯಲ್ಲಿ ತಗೊಂಡು ಜೀವನದಲ್ಲಿ ಬೇರೊಂದು ದಾರಿಯಲ್ಲಿ ನಿಮ್ಮ ಪ್ರಯಾಣ ಶುರುವಾಗಲಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ನಿಮ್ಮ ಒಂದು ನಂಬಿಕೆಗೆ ಇಲ್ಲಿ ದ್ರೋಹ ಆಗಿದೆ. ನಿಮ್ಗೆ ಎಲ್ಲೋ ಒಂದು ರೀತಿಲಿ ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ಎಂಥ ತಪ್ಪು ನಿರ್ಧಾರ ತೊಗೊಂಡ್ಬಿಟ್ಟೆ ಅನ್ನೋ ರೀತಿಲಿ ನಿಮ್ಮನ್ನು ಪದೇ ಪದೇ ನೀವು ನೋಯಿಸ್ಕೊಳ್ತಾ ಇದ್ದೀರಾ, ಗಿಲ್ಟ್ ಫೀಲ್ ಮಾಡ್ತಿದ್ದಾರೆ. ಬಾಬಾ ಹೇಳ್ತಿದ್ದಾರೆ ನಿಮ್ಮನ್ನು ನೋಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ತಪ್ಪು ಆಗೋದು ಸಹಜ, ಅದರಿಂದ ಪರಿವರ್ತನೆ ಸಿಗುತ್ತೆ, ತಪ್ಪನ್ನು ತಿದ್ಕೊಂಡು ಪರಿವರ್ತನೆ ತಗೊಳ್ಳಿ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ನಿಮ್ಮ ಪಾಸ್ಟ್ ಬಗ್ಗೆ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಹಿಂದಿನ ಒಂದು ಜೀವನ ಆಗಿರ್ಬೋದು, ವ್ಯಕ್ತಿತ್ವದ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾವುದೋ ಒಂದು ಕರ್ಮದಿಂದ ನೀವು ಈಗ ಹೊರಗೆ ಬರ್ತಾ ಇದ್ದೀರಾ, ಅದರ ಸಿದ್ಧತೆ ನಡೀತದೆ. ನಿಮ್ಮ ಜೀವನದಲ್ಲಿರುವ ಕೆಲವು ವಿಚಾರಗಳನ್ನು ನೀವು ಹೊರ ಹಾಕ್ತೀರಾ. ಅಂದರೆ ಅದು ನಿಮಗೆ ತುಂಬ ನೋವು ಕೊಡ್ತಾ ಇತ್ತು, ಆದರೆ ನೀವು ಅದನ್ನು ಹಿಡ್ಕೊಂಡ್ಬಿಟ್ಟಿದ್ರಿ. ಆದರೆ ಈಗ ನಾನು ಬಿಡಬೇಕು ಅದನ್ನು, ಅದು ಹಿಡ್ಕೊಂಡಷ್ಟು ನನ್ನ ಜೀವನದಲ್ಲಿ ನಾನು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ನೆಗೆಟಿವ್ ವಿಚಾರಗಳನ್ನು ಇಟ್ಕೊಂಡಿದ್ರಿ ಕೈಯಲ್ಲಿ. ಹಾಗಾಗಿ ಹೊಸದನ್ನು ಆ ಕೈಯಿಂದ ತೊಗೊಳಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಇಲ್ಲಿ ಗುರುವಿನ ಕರುಣೆಯಿಂದ ಆ ನೆಗೆಟಿವ್ ವಿಚಾರಗಳನ್ನು ಕೆಳಗೆ ಬಿಟ್ಟಿದ್ದೀರಾ. ಈಗ ನಿಮ್ಮ ಎದುರಿಗಿರೋ ಒಂದಿಷ್ಟು ಪಾಸಿಟಿವ್ ವಿಚಾರಗಳನ್ನು ಕೈಯಲ್ಲಿ ಹಿಡ್ಕೊಂಡಿದ್ದೀರಾ. ಇದರಿಂದ ನಿಮ್ಮ ಜೀವನದಲ್ಲಿ ಪದೇ ಪದೇ ಆಗ್ತಾ ಇದ್ದ ಒಂದಿಷ್ಟು ತಪ್ಪುಗಳಾಗಿರ್ಬೋದು, ಕಿರಿಕಿರಿ ಆಗಿರ್ಬೋದು, ಅಡೆತಡೆ ಆಗಿರ್ಬೋದು ದೂರ ಆಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಯಾರು ಏನು ಮಾತಾಡ್ತಾ ಇದ್ದಾರೆ ಅನ್ನುವ ಜ್ಞಾನದೊಂದಿಗೆ ನಿಮ್ಮ ಒಂದು ತೀರ್ಮಾನವನ್ನು ತಗೊಳ್ತೀರಾ. ಸ್ಪಷ್ಟವಾದ ಒಂದು ಉತ್ತರವನ್ನು ಅಲ್ಲಿ ಕೊಡೋದ್ರ ಮೂಲಕ, ಇಲ್ಲ ಮೌನದ ಮೂಲಕವೂ ಕೂಡ ಕೆಲವೊಂದು ಉತ್ತರವನ್ನು ಕೊಡೋದ್ರ ಮೂಲಕ ನೀವು ತಿಳುವಳಿಕೆ ಉಳ್ಳವರಾಗ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸಿದೆ. ಒಟ್ಟಾರೆಯಾಗಿ ನೆಗೆಟಿವ್ ಎನರ್ಜಿಯ ಹಿಡಿತದಿಂದ ನೀವು ಮುಕ್ತತೆಯನ್ನು ಹೊಂದುತ್ತಾ ಇದ್ದೀರಾ. ನೀವು ಏನೇ ಮಾಡ್ತಾಯಿದ್ರು ಅದು ನೆಗೆಟಿವ್ ಆಗ್ತಾ ಇತ್ತು, ಸಂಬಂಧ ಬದಲಾಯಿಸ್ತಾ ಇದ್ದೀರಾ, ಆದರೆ ಆ ರೀತಿಯ ವ್ಯಕ್ತಿಗಳು ಮತ್ತೆ ಮತ್ತೆ ಎದುರಾಗ್ತಾ ಇದ್ದಾರೆ. ಅಂದರೆ ಒಂದು ಆ ಸಂಬಂಧದಲ್ಲಿ ಸಮಸ್ಯೆ ಇದೆ ಅಂತೇಳಿ ಗೊತ್ತಾಗಿ ಹೊರಗೆ ಬರ್ತಾ ಇದ್ದೀರಾ, ಆದರೆ ಇನ್ನೊಬ್ಬರು ನಿಮಗೆ ಅದೇ ರೀತಿ ನೋವು ಕೊಟ್ಟಿದ್ದಾರೆ. ಇದರಿಂದ ನಿಮಗೆ ಅನಿಸ್ಬಿಟ್ಟಿದೆ ಯಾರನ್ನು ನಂಬೋದು ಬೇಡಪ್ಪ, ಎಲ್ಲರೂ ಇಲ್ಲಿ ಹಾಗೆ ನನಗೆ ಮೋಸನೇ ಆಗ್ತಾ ಇದೆ ಅನ್ನೋ ರೀತಿಲಿ ನಿಮಗೆ ತುಂಬ ನೋವಾಗಿದೆ. ಆದರೆ ಒಂದಿಷ್ಟು ಕರ್ಮದ ಎನರ್ಜಿಯಲ್ಲಿ ಕಾಣಿಸ್ತಾ ಇರೋದ್ರಿಂದ ಅದು ನಿಮ್ಮದೇ ಆದ ಒಂದು ಕರ್ಮದ ಫಲವಾಗಿತ್ತು. ಒಂದು 2-3 ರೀತಿಯಲ್ಲಿ ನಿಮಗೆ ಒಂದಿಷ್ಟು ಸಂಬಂಧಗಳು ಮತ್ತೆ ಮತ್ತೆ ಕಾಂಟ್ಯಾಕ್ಟಿಗೆ ಬಂದು ನಿಮಗೆ ನೋವು ಕೊಟ್ಟು ಹಿಂದೆ ಸರಿತವೆ. ಇದರಿಂದ ಇಲ್ಲಿ ಏನು ಸೂಚನೆ ಸಿಗುತ್ತೆ ಅಂದರೆ, ನೀವು ಇನ್ನೂ ಸರಿಯಾದ ಪಾಠವನ್ನು ಮೊದಲನೇ ಒಂದು ವಿಚಾರದಲ್ಲಿ ಕಲ್ತಿರಲಿಲ್ಲ. ಹಾಗಾಗಿ 2 ಸಂಬಂಧಗಳು ಮತ್ತೆ ಕನೆಕ್ಟ್ ಆಗಿ ನಿಮಗೆ ಇಲ್ಲಿ ಹೊಸದೊಂದು ಆತ್ಮದ ಉದ್ದೇಶದ ಮೂಲಕ ನೀವು ಏನಾದರೂ ಬೇರೆ ನಿರ್ಧಾರವನ್ನು ತಗೊಳ್ಬೇಕೇ ವಿನಃ ಮತ್ತೆ ಅದೇ ರೀತಿ ಸಂಬಂಧಗಳನ್ನು ನೀವು ಜಾರೋದು ಬೇಡ, ನಿಮ್ಮನ್ನು ಅಲ್ಲಿ ತೊಡಗಿಸಿಕೊಳ್ಳೋದು ಬೇಡ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಅದೇ ರೀತಿಯ ವ್ಯಕ್ತಿಗಳು ಎದುರಾಗ್ತಲೇ ಇರ್ತಾರೆ, ಆದರೆ ಇಲ್ಲಿ ನೀವು ಹೇಗೆ ಸ್ಪಷ್ಟವಾದ ನಿರ್ಧಾರ ತಗೊಳ್ತೀರಾ ಅನ್ನೋದ್ರ ಮೇಲೆ ಇಲ್ಲಿ ನಿಮ್ಮ ಬದಲಾವಣೆ ಸಾಧ್ಯ. ಇಲ್ಲಾಂದರೆ ಮತ್ತೆ ಮತ್ತೆ ಅದೇ ರೀತಿ ಜನ ಇಲ್ಲಿ ನಿಮ್ಮ ಎದುರಿಗೆ ಬರ್ತಾರೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾರೆ. ಒಂದಷ್ಟು ಪರಿಸ್ಥಿತಿಗಳನ್ನು ಎದುರಿಸಲು ನೀವು ಸಿದ್ಧರಾಗಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ಒಂದು ಒಳ್ಳೆಯ ನಿರ್ಧಾರವನ್ನು ತೊಗೊಳಕ್ಕೆ ನಿಂತಿದ್ದೀರಾ, ಒಂದು ಪರಿವರ್ತನೆ ಮಾಡ್ಕೊಳ್ಳೋಕೆ ನಿಂತಿದ್ದೀರಾ, ಇಲ್ಲ ಅಲ್ಲಿ ಏನಾದರೂ ನಿಮ್ಮದೇ ಆದ ಒಂದಿಷ್ಟು ವಸ್ತುವನ್ನು ಇಲ್ಲ ಸಂಪತ್ತನ್ನು ಇಲ್ಲ ಅದೊಂದು ಆಸ್ತಿ ವಿಚಾರ ಆಗಿರ್ಬೋದು, ಅದನ್ನು ನೀವು ಇಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಾಗ ಅಲ್ಲಿಗೆ ಏರಿಳಿತ ಅಂತೂ ಕಂಡೇ ಕಾಣುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಆದರೆ ಹೆದರುವ ಅವಶ್ಯಕತೆ ಇಲ್ಲ, ಯಾಕಂದರೆ ಆ ಏರಿಳಿತ ನಿಮ್ಮ ಪರೀಕ್ಷೆನೂ ಆಗಿರ್ಬೋದು, ಇಲ್ಲ ನಿಮ್ಮದೇ ಆದ ಒಂದು ಕರ್ಮದ ಫಲವೂ ಆಗಿರ್ಬೋದು. ಎರಡೂ ಆಗಲಿ, ಅದನ್ನು ಇಲ್ಲೇ ಕಳ್ಕೊಂಬಿಡೋಣ ಅನ್ನೋ ರೀತಿಯಲ್ಲಿ. ಒಂದು ಪರಿಸ್ಥಿತಿಗಳು ನನ್ನ ಪರೀಕ್ಷೆ ಮಾಡ್ತಾಯಿದ್ದೇವೆ ಅಂದರೆ ಆ ಪರೀಕ್ಷೆಯಲ್ಲಿ ನಾನು ಗೆದ್ದು ತೋರಿಸ್ಬೇಕು, ಆ ಹೊಸ ತಿರುವನ್ನು ನಾನು ಪ್ರಾರಂಭ ಮಾಡಬೇಕು ಅನ್ನೋದು. ಕರ್ಮಗಳೇ ಆದರೆ ಬಿಡಿ, ಅದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಇಲ್ಲ ಕಳ್ಕೊಳ್ಳೋಕ್ಕೆ ಅನ್ನೋ ರೀತಿಯಲ್ಲಿ ಮುನ್ನುಗ್ಗೋದಾಗಿರ್ಬೋದು. ಎರಡೂ ನಿರ್ಧಾರ ನಿಮ್ಮ ಕೈಯಲ್ಲೇ ಇದೆ, ಹೆದರಬೇಡಿ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ.
ಒಂದು ಸ್ಥಳವನ್ನು ಬದಲಾಯಿಸುವ ನಿರ್ಧಾರ ಮಾಡಿದರೆ, ಅದು ಮನೆ ಆಗಿರ್ಬೋದು, ಇಲ್ಲ ಆಸ್ತಿ ವಿಚಾರ, ಒಂದು ವಿನಿಯೋಗ ಮಾಡ್ಕೊಳ್ಳೋ ವಿಚಾರದಲ್ಲಿ ಬರ್ತಾ ಇದೆ. ಖಂಡಿತ ಇದು ಗುರುವಿನ ಆಯ್ಕೆ ಒಂದು ಆಗಿದೆ ನಿಮಗೋಸ್ಕರ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ಈ ವಿಚಾರವನ್ನು ಅವರಲ್ಲಿ ಇಟ್ಟು ಶರಣಾಗಿದ್ದರೆ, ಹಾಗಾಗಿ ಅವರಲ್ಲೇ ಒಂದು ಸಂಕಲ್ಪ ಮಾಡಿ ಮುಂದೆ ಹೋಗಿ ಖಂಡಿತವಾಗಿ ಒಂದಿಷ್ಟು ಸಂಬಂಧಗಳು, ಪರಿಸ್ಥಿತಿಗಳು, ಹಾಗೆ ಅದೇ ರೀತಿ ನಿಮ್ಮ ಒಂದಿಷ್ಟು ಮನಸ್ಥಿತಿ ಕೂಡ, ಅಂದರೆ ಈಗೇನು ಒತ್ತಡ ಇದೆಯಲ್ಲ ಅದು ಕೂಡ ಸ್ವಲ್ಪ ಹೀಲ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಈಗ ನಿಮಗೆ ಅನಿಸಿದೆ, ಬಾಬಾ ಕೇವಲ ಒಬ್ಬ ಗುರುವಲ್ಲ, ನನ್ನ ಮನಸ್ಸಿನ ನೋವಿನ ಉತ್ತರವಾಗಿ ಬಂದಿದ್ದಾರೆ, ನನ್ನ ಪ್ರತಿ ಭಯವನ್ನು ನಿವಾರಿಸುವ ಶಕ್ತಿಯಾಗಿ ಬಂದಿದ್ದಾರೆ, ನಿಮ್ಮ ಒಡೆದು ಹೋದ ಮನಸ್ಸಿನ ಔಷಧಿಯಾಗಿ ಬಂದಿದ್ದಾರೆ ಅನ್ನೋದು ನಿಮ್ಮ ಭರವಸೆಯಾಗಿದೆ. ಅದು ಸತ್ಯವೇ ಆಗಿದೆ. ಯಾಕಂದರೆ ಒಡೆದೋಗಿತ್ತು ನಿಮ್ಮ ಮನಸ್ಥಿತಿ ಒಂದಿಷ್ಟು ಸಂಬಂಧಗಳ ವಿಚಾರದಲ್ಲಿ. ಅಲ್ಲಿ ನಿಮಗೆ ನಿಮ್ಮನ್ನು ಹೀಲ್ ಮಾಡ್ಕೊಳ್ಳೋ ಶಕ್ತಿಯೂ ಇರಲಿಲ್ಲ, ಯಾರಿಗೂ ಅದನ್ನು ವ್ಯಕ್ತಪಡಿಸೋಕ್ಕೂ ಆಗಿರಲಿಲ್ಲ. ಯಾಕಂದರೆ ಅದು ನಿಮ್ಮ ತಪ್ಪು ನಿರ್ಧಾರ ಆಗಿತ್ತು, ಆದರೆ ನಿಮಗೆ ಗೊತ್ತಿರಲಿಲ್ಲ ಅದು ಒಂದು ಮೋಹ ಅನ್ನೋ ರೀತಿಲಿ. ಆದರೆ ಒಳನುಗ್ಬಿಟ್ಟಿದ್ರಿ. ಆದರೆ ಅಲ್ಲಿಂದ ಒಡೆದು ಹೋದ ಮನಸ್ಸಿನಿಂದ ಹೊರಗೆ ಬಂದಾಗ ನಿಮ್ಮ ಜೀವನಕ್ಕೆ ಎದುರಾಗಿದ್ದೆ ಔಷಧಿಯ ರೂಪದಲ್ಲಿ ಬಾಬಾ ಅವರು ನಿಮ್ಮನ್ನು ಗುಣಪಡಿಸಿದ್ದಾರೆ. ಎಷ್ಟು ಕೃತಜ್ಞತೆಯಿಂದ ಗುರುವಿಗೆ ಒಂದು ಸೆರೆಂಡರ್ ಆಗಿದ್ದೀರಾ ಅಂದರೆ, ನನ್ನ ಆ ಸಮಯದಲ್ಲಿ ನನಗೆ ಯಾರೂ ಸಹಾಯ ಬರಲಿಲ್ಲ, ನನ್ನವರು ಅಂತೇಳಿ ಅನಿಸ್ಕೊಂಡರ ಹತ್ರನೂ ನಾನು ಹೇಳ್ಕೊಳ್ಳೋ ಅಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ನೀವು ನನಗೆ ಯಾವುದೋ ಒಂದು ಜನ್ಮದ ಪುಣ್ಯದ ಪ್ರತಿಫಲ ಅನ್ನೋ ರೀತಿಯಲ್ಲಿ ದೊರಕಿದ್ರಿ, ನಾನು ನಿಮ್ಮ ಮೂಲಕ ಆ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬಂದಿದ್ದೀನಿ ಅನ್ನೋ ಒಂದು ಕೃತಜ್ಞತೆಯ ಒಂದು ಆಭಾರತನವನ್ನು ನೀವು ಗುರುವಿಗೆ ವ್ಯಕ್ತಪಡಿಸ್ತಾ ಇದ್ದೀರಾ. ಇದರಿಂದ ನಿಮ್ಮ ಜೀವನದಲ್ಲಿ ಹೆಚ್ಚು ಲಾಭಗಳನ್ನೇ ನೀವು ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಬರ್ತಿದೆ. ನೀವೇನು ಕೈಗೂಡ್ತಾ ಇಲ್ಲ, ತುಂಬ ಅಡೆತಡೆ ಕಾಣಿಸ್ತಿದೆ, ಎಲ್ಲದೂ ಸರಿಯಾಗಿತ್ತು ಅಂತೇಳಿ ಅಂದ್ಕೊಂಡಿದೆ, ಯಾಕಿಷ್ಟು ವಿಳಂಬ, ಇಲ್ಲ ಯಾಕಿಷ್ಟು ಒಂದು ನಕಾರಾತ್ಮಕ ಪ್ರಭಾವ ಬೀರ್ತಾ ಇದೆ ಅಂತೇಳಿ ನೀವೇನು ಅಂದ್ಕೊಂಡಿದ್ರು ಅದರಲ್ಲಿ ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಕೆಲವು ಬಾರಿ ನಿಮ್ಮ ಹತ್ರ ಏನೂ ಇಲ್ಲ ಅನ್ನುವ ದುಃಖಕ್ಕಿಂತ ಹೆಚ್ಚಾಗಿ ಇರೋದರಲ್ಲೇ ನನಗೆ ತೃಪ್ತಿಯಿಂದ ಇರೋಕ್ಕಾಗ್ತಾ ಇಲ್ಲ, ಇರೋದನ್ನೇ ಅನುಭವಿಸೋಕ್ಕಾಗ್ತಾ ಇಲ್ಲ ಅನ್ನೋ ನೋವು ಹೆಚ್ಚು ಕಾಡ್ತಾಯಿದೆ. ಇದೇ ಕರ್ಮ ಅನ್ನೋದು. ಅಂದರೆ ಕೆಲವೊಂದು ಸಾರಿ ಎಲ್ಲ ಇರುತ್ತೆ, ಆದರೆ ಅದನ್ನು ಅನುಭವಿಸುವ ಯೋಗ ಇರಲ್ಲ. ಯಾವುದೋ ಜನ್ಮದ ಪುಣ್ಯ ಅನ್ನೋ ಹಾಗೆ ಆ ಯೋಗವನ್ನು ಅನುಭವಿಸುವ ಒಂದು ಸಾಧ್ಯತೆಯನ್ನು ಇಲ್ಲಿ ಗುರು ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಆ ಯೋಗವನ್ನು ಅನುಭವಿಸುವ ಯೋಗವನ್ನು, ನಿಮ್ಮ ಭಾಗ್ಯದಲ್ಲಿ ಒಂದು ಒಳ್ಳೆಯದನ್ನು ಅನುಭವಿಸುವ ಯೋಗ ಇದೆ, ಆದರೆ ಅದನ್ನು ಹೋಗಿ ಪಡ್ಕೊಳ್ಬೇಕು ಅಂದರೆ ಆ ದಾರಿ ಸ್ವಚ್ಛ ಇಲ್ಲ. ಆ ದಾರಿಯಲ್ಲಿ ಸಾಕಷ್ಟು ನಿಮ್ಮ ಕೆಲವು ಕರ್ಮದ, ಪ್ರಾರಬ್ಧ ಕರ್ಮದ ಒಂದಿಷ್ಟು ವಿಚಾರಗಳು, ಅಡೆತಡೆ, ಮುಳ್ಳು, ಕಲ್ಲು, ಏನೆಲ್ಲ ಒಂದಿಷ್ಟು ವಿಚಾರಗಳನ್ನು ತಂದಿಟ್ಟಿದ್ದಾವೆ. ಅದು ಮನುಷ್ಯರು, ಸಂಬಂಧ, ಇಂಥ ರೂಪದಲ್ಲಿ. ಆದರೆ ಅವುಗಳನ್ನು ದಾಟಿ ನೀವು ನಿಮ್ಮ ಭಾಗ್ಯದಲ್ಲಿ ಪಡ್ಕೊಳ್ಳೋದು ಒಂದೇನು ವಿಚಾರ ಇತ್ತಲ್ಲ ಅದನ್ನು ಪಡ್ಕೊಳ್ಳೋಕೆ ಅಸಾಧ್ಯ ಅನ್ನಿಸ್ತಾ ಇದೆ. ಅದು ನಿಮಗೆ ಗೊತ್ತಿಲ್ಲ, ಇದರಲ್ಲೇ ಮುಳುಗೋಗಿದ್ದೀರ. ಆದರೆ ಗುರುವಿನ ಶರಣದಲ್ಲಿ ನಿಮ್ಮನ್ನು ಕನೆಕ್ಟ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ನಿಮ್ಮ ದಾರಿಯನ್ನು ಸ್ವಚ್ಛಗೊಳಿಸೋ ಕೆಲಸವನ್ನು ಅವರು ವಹಿಸ್ಕೊಂಡಿದ್ದಾರೆ. ಆ ಭಾರ ನಿಮ್ಮನ್ನು ತಿದ್ದುತ್ತಾ, ನೀವು ಹೋಗ್ತಾ ಇರುವ ದಾರಿಯನ್ನು ಸ್ವಚ್ಛಗೊಳಿಸ್ತಾ ಗುರು ನಿಮ್ಮನ್ನು ನಿಮ್ಮ ಭಾಗ್ಯದಲ್ಲಿರುವ ಒಂದು ಗುರಿಯತ್ತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಸತ್ಯವಾದ ಮಾತು. ಹಾಗಾಗಿ ಇನ್ನೇನು ಸ್ವಲ್ಪ ದೂರದಲ್ಲಿದ್ದೀರಾ, ನೀವೇನು ಅಂದ್ಕೊಂಡಿದ್ರೋ ಅದನ್ನು ತಗೊಳ್ಳೋಕ್ಕೆ ಈಗ ಭರವಸೆ ಕಳ್ಕೊಬೇಡಿ. ಯಾಕಂದರೆ ಇಲ್ಲಿ ಪರೀಕ್ಷೆನೂ ಆಗಿತ್ತು, ಕರ್ಮವನ್ನು ಕಳ್ಕೊಳ್ಳೋ ಒಂದಿಷ್ಟು ವಿಚಾರಗಳು ಕೂಡ ಕನೆಕ್ಟ್ ಆಗಿತ್ತು, ಒಂದಿಷ್ಟು ಕಾರ್ಮಿಕ್ ಸೈಕ್ಲಿಂಗ್ ಎನರ್ಜಿ ಕೂಡ ಕನೆಕ್ಟ್ ಆಗ್ತಾ ಇದೆ. ಹಾಗಾಗಿ ಇನ್ನೇನು ಸ್ವಲ್ಪ ದಿನದಲ್ಲಿ ನೀವು ಅಂದ್ಕೊಂಡಿರೋ ಎಲ್ಲ ವಿಚಾರದಲ್ಲಿ ಒಂದು ಒಳ್ಳೆಯ ಪರಿವರ್ತನೆ ಸಿಗುತ್ತೆ. ನೀವೇ ಅಂದ್ಕೊಳ್ತೀರಾ, ಇಷ್ಟೊಂದು ನನ್ನ ಜೀವನದಲ್ಲಿ ಪರಿವರ್ತನೆ ಆಗ್ತಿತ್ತು, ನಾನೇನು ಅಂದ್ಕೊಂಡಿದ್ದೆ ಹೀಗೆಲ್ಲ ಆಗುತ್ತೆ ಅಂತೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ, ನಾನು ಅಂದ್ಕೊಂಡಿದ್ದೆ ಒಂದು ಗುರುವು ನನ್ನ ಜೀವನದಲ್ಲಿ ಇಷ್ಟು ವಿಶೇಷವಾದದ್ದನ್ನು, ಇಷ್ಟು ಒಳ್ಳೆತನ ಮಾಡ್ತಾರೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುವ ದಿನ ಬಹಳ ಹತ್ತಿರವಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇಲ್ಲಿ ಕೆಲವು ಸಂಬಂಧಗಳ ವಿಚಾರದಲ್ಲಿ ಬರ್ತಾ ಇದೆ, ಕಾರಣವಿಲ್ಲದೆ ಯಾವುದೇ ರೀತಿ ಒಂದು ಸಂಬಂಧ ಏರ್ಪಡೋದಿಲ್ಲ. ಅದರಿಂದ ಪಾಠ ಕಲಿಯೋದಿರುತ್ತೆ, ಇಲ್ಲ ಅವರು ನಿಮ್ಮಲ್ಲಿ ಒಂದಿಷ್ಟು ಪರಿವರ್ತನೆ ತರೋದಿರುತ್ತೆ, ಇಲ್ಲ ನೀವೇ ನಿಮ್ಮನ್ನು ಒಂದು ಹಂತದಲ್ಲಿ ಪರಿವರ್ತನೆ ತಗೊಳ್ಳೋ ಒಂದು ವಿಚಾರದಲ್ಲಿ ಈ ರೀತಿ ಒಂದು ಇಷ್ಟು ಸಂಬಂಧಗಳ ಎನರ್ಜಿ ನಿಮಗೆ ಕನೆಕ್ಟ್ ಆಗಿದೆ. ಕಾರಣ ಇಲ್ಲದೆ ಏನು ನಡೀತಿದೆ. ಇನ್ನೊಬ್ಬರು ನಿಮ್ಮ ಜೀವನಕ್ಕೆ ಬರುವುದು ಅಂದರೆ ಒಬ್ಬರ ಜೀವನಕ್ಕೆ ಒಬ್ಬರು ಸುಮ್ಮನೆ ಬರೋದಿಲ್ಲ. ಪ್ರತಿ ಭೇಟಿಯ ಹಿಂದೆ ಒಂದು ಕತೆ ಇದ್ದೇ ಇರುತ್ತೆ, ಒಂದು ಆತ್ಮದ ಒಂದು ಕತೆ ಇರುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಪ್ರತಿ ಬಂಧನದ ಹಿಂದೆ ಒಂದು ಯಾವುದೋ ಅದೃಶ್ಯ ಒಂದು ಕಾರಣ ಮುಚ್ಚಿರುತ್ತೆ. ಯಾವ ವ್ಯಕ್ತಿಯ ಜೊತೆ ನೀವು ಪೂರ್ತಿ ಜೀವನ ಇರಬೇಕು ಅಂಥೇಳಿ ಬಯಸ್ತಾಯಿದ್ರು, ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ರು, ಅವರು ಕೇವಲ ಈ ಜನ್ಮದ ಜೊತೆಗಾರರಾಗಿರೋದಿಲ್ಲ, ಒಂದಿಷ್ಟು ಹಳೆಯ ಲೆಕ್ಕದ ಒಂದು ಭಾಗವಾಗಿರ್ತದೆ. ಸತ್ಯ ಕೇಳಲು ಕಠೋರವಾಗಿರ್ಬೋದು, ಆದರೆ ಅವರು ನಿಮ್ಮನ್ನು ಅಗಲಿದಾಗ ನೀವು ಧೃತಿಗೆಡದೆ ನಿಮ್ಮ ಜವಾಬ್ದಾರಿಗಳತ್ತ, ಕರ್ತವ್ಯಗಳತ್ತ ಮುಖ ಮಾಡಲೇಬೇಕು. ಯಾಕಂದರೆ ಅವರ ಒಂದು ಋಣ ನಿಮ್ಮ ಜೊತೆ ಅಷ್ಟೇ ಇತ್ತು. ಈಗ ನಿಮ್ಮ ಆತ್ಮದ ಉದ್ದೇಶ ಇನ್ನೂ ಮುಂದೆ ಏನೋ ಒಂದು
ವಿಶೇಷವಾದದ್ದನ್ನು ಪಡ್ಕೊಳ್ಳೋಕ್ಕೆ ಇಲ್ಲ ಕೊಡಲಿಕ್ಕೆ ತೀರ್ಮಾನ ಮಾಡಿದೆ. ಹಾಗಾಗಿ ನೀವು ಮುನ್ನುಗ್ಗಲೇಬೇಕು. ಕುಗ್ಗೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿಲಿ, ಯಾರೋ ಮೋಸ ಮಾಡಿದ್ರು ಬಿಟ್ಟೋದ್ರು ಅನ್ನೋ ರೀತಿಲಿ ನಿಮ್ಮನ್ನು ನೀವು ಕುಗ್ಗಿಸ್ಕೊಳ್ಳೋದು ಬೇಡ. ಕಾರಣ ಇಲ್ಲದೆ ಏನೂ ನಡೀತಾ ಇರೋದಿಲ್ಲ. ಭಗವಂತನ ಯೋಜನೆ ಎಲ್ಲ ಸರಿಯಾಗೇ ಇರುತ್ತೆ. ಅದು ಅರ್ಥ ಆಗೋ ಅಷ್ಟರ ಹೊತ್ತಿಗೆ ನಾವು ಎಲ್ಲೋ ಒಂದು ರೀತಿಲಿ ತುಂಬ ಸಫರ್ ಮಾಡಿರ್ತೀರ ನೀವು. ಅದಾದ ನಂತರವೂ ಕೂಡ ನಿಮಗೆ ಅರ್ಥ ಆಗುತ್ತೆ ಅದಕ್ಕೆ ಇದು ನಡೆದಿತ್ತು ಅನ್ನೋ ರೀತಿಲಿ. ಅಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನೀವೀಗ ನಿಂತಿದ್ದೀರ ಅಂದರೆ ಗುರುವಿನ ಅರಿವಿನ ಶಕ್ತಿ ಎಷ್ಟೊಂದು ಮಹತ್ತರ ನನಗೆ ಕಾಣಿಸ್ತಾ ಇಲ್ಲ, ಅವರು ಮುಂದೆ ಅದನ್ನೆಲ್ಲ ಅರ್ತಿದ್ರು ಅನ್ನೋ ರೀತಿಲಿ ಗುರುವಿನ ಅರಿವಿನ ಶಕ್ತಿಯೊಂದಿಗೆ ನೀವು ಈಗ ಸಂಪರ್ಕದಲ್ಲಿದ್ದೀರಾ ಅನ್ನೋ ರೀತಿಲಿ ಬರ್ತದೆ. ಕೆಲವೊಂದು ನಿಗೂಢವಾದ ಒಂದಿಷ್ಟು ಸತ್ಯಗಳು ನಿಮ್ಮ ಜೀವನದಲ್ಲಿ ಹೊರಗೆ ಬಂದಿದ್ದಾವೆ. ಒಂದಿಷ್ಟು ವಿಚಾರಗಳು ಹೇಗೆ ಅಂದರೆ ಹೊರಗೆ ಬರಬಾರ್ದು ಅಂತ ಹೇಳಿ ಕೆಲವರು ನಿರ್ಧಾರ ಮಾಡಿ ನಿಮ್ಮಿಂದ ಮುಚ್ಚಿಟ್ಟಿದ್ರು, ಇಲ್ಲ ನಿಮಗೆ ಮೋಸ ಮಾಡಿದರು, ಇಲ್ಲ ಮರೆ ಮಾಡಿದರು. ಆದರೆ ಗುರುವಿನ ಶರಣದಲ್ಲಿ ಬಂದ ಮೇಲೆ ಅವು ನೀವು ಬಯಸದೇ ಇದ್ದರೂ ಕೂಡ ಈಗ ನಿಮಗೆ ಸ್ಪಷ್ಟವಾದ ನಿಲುವಿನೊಂದಿಗೆ ನಿಮ್ಮ ಎದುರಿಗೆ ನಿಂತಿದ್ದಾವೆ. ನಿರ್ಧಾರ ಈಗ ನಿಮ್ಮ ಕೈ ಸೇರಿದೆ. ಹಾಗಾಗಿ ಇಲ್ಲಿ ನಿಮಗೇನು ದಕ್ಕಬೇಕೋ ಅದು ದಕ್ಕೇ ತೀರತ್ತೆ. ಅದಕ್ಕೋಸ್ಕರ ನೀವು ಹೋರಾಟ ಮಾಡದೇ ಇದ್ದರೂ ಸರಿ, ಮೌನವಾಗಿದ್ದರೂ ಸರಿ, ನಿಮಗೇನು ಕೊಡಿಸ್ಬೇಕೋ ಅದನ್ನು ಗುರು ಕೊಡಿಸಿಯೇ ತೀರ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಇನ್ನೊಂದು ಸ್ವಲ್ಪ ದಿನ ತಾಳ್ಮೆಯಿಂದ ಶ್ರದ್ಧಾ ಸಬೂರಿಯೊಂದಿಗಿದ್ರೆ, ಯಾಕಂದರೆ ಈಗ ನೀವು ತಾಳ್ಮೆಯಿಂದ ವ್ಯವಹರಿಸಲೇಬೇಕು. ಈಗ ನೀವು ಏನಾದರೂ ಆತುರದ ನಿರ್ಧಾರ ತೊಗೊಂಡ್ರಿ ಅಂದರೆ ಒಂದು ಸಂಕಷ್ಟಕ್ಕೆ ಎದುರಾಗ್ತೀರ. ಅದನ್ನು ಸಂಭಾಳಿಸೋಕೆ ನಿಮ್ಮಿಂದ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ. ಆಗೋದನ್ನು ತಡೀಲಿಕ್ಕಾಗೋದಿಲ್ಲ, ಆದರೆ ಬದಲಾವಣೆ ಅಂತೂ ತಂದ್ಕೊಳ್ಬೋದು ಗುರುವಿನ ಶರಣದಲ್ಲಿ ಹೋಗಿ ಅನ್ನೋ ರೀತಿಲಿ ಕೆಲವರಿಗೆ ಗೈಡೆನ್ಸ್ ಸಿಗ್ತಾಯಿದೆ. ಸ್ನೇಹಿತರೆ, ನನ್ನ ಧ್ವನಿ ಸ್ವಲ್ಪ ಸರಿಯಾಗಿ ಬಂದಿಲ್ಲ, ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಹಾಗಾಗಿ ನಾನು ನಿನ್ನೆ ರೀಡಿಂಗ್ ಮಾಡೋಕ್ಕಾಗಲಿಲ್ಲ. ಹಾಗೆ ವೃದ್ಧಾಶ್ರಮಕ್ಕೆ ಸ್ವಲ್ಪ ಜನರು ಕೂಡ ಭೇಟಿ ಆಗ್ತಾ ಇರೋದ್ರಿಂದ ನಂಗೆ ಸ್ವಲ್ಪ ಕಡಿಮೆ ಆಯಿತು. ಆದರೆ ಇನ್ಯಾವತ್ತೂ ಕೂಡ ನಾನು ಬಾಬಾರವರ ಒಂದು ರೀಡಿಂಗ್ನಾಗಿರ್ಬೋದು, ಸಂದೇಶ ಆಗಿರ್ಬೋದು ಮಿಸ್ ಮಾಡಲ್ಲ. ಯಾಕಂದರೆ ಇದು ನನ್ನ ಮೊದಲ ಆದ್ಯತೆ ಸೇವೆಯಾಗಿದೆ. ಅವರ ಸೇವೆಯ ನಂತರವೇ ನನಗೆ ಇನ್ನುಳಿದ ಸೇವೆಗಳು, ಅಂದರೆ ಎಲ್ಲ ಸೇವೆಗಳು ಅವರಿಗೆ ಮಾಡ್ತಾ ಇರೋದು. ಆದರೆ ನನಗೆ ಮೊದಲು ಕನೆಕ್ಟ್ ಆಗಿದ್ದು ಬಾಬಾ ಇದೇ ಎನರ್ಜಿಗೆ. ಹಾಗಾಗಿ ನಾನು ನಿಮ್ಮನ್ನು ಸಂಪರ್ಕ ಮಾಡಿದ ಒಂದು ಒಳ್ಳೆಯ ತಿರುವು ನೀಡಿದ ಎನರ್ಜಿ ಅಂದರೆ ನನಗೆ ಇದೇ ಮಾಧ್ಯಮದ ಎನರ್ಜಿ. ಹಾಗಾಗಿ ನಾನು ಹಾಕ್ತೀನಿ. ಹಾಗೆ ಇನ್ನು ಮುಂದೆ ನನ್ನ ಈ ಚಾನಲ್ನಲ್ಲಿ ವೃದ್ಧಾಶ್ರಮದ ಕೆಲವೊಂದಿಷ್ಟು ವಿಚಾರಗಳು ಕೂಡ ಶೇರ್ ಮಾಡ್ತೀನಿ. ಹೇಗೆ ನೀವು ಬಾಬಾರವರ ಸಂದೇಶವನ್ನು ಕೇಳ್ತೀರೋ ಹಾಗೆ ವೃದ್ಧಾಶ್ರಮದ ಒಂದಿಷ್ಟು ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋದು ನಿಮ್ಮ ಹಕ್ಕಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ನಾನು. ಹಾಗಾಗಿ ಅಲ್ಲಿ ನಡೆಯೋ ಪ್ರತಿಯೊಂದು ಘಟನೆಯ ಒಂದು ವಿಡಿಯೋನ ನಾನು ಮಾಡಬೇಕು, ನಿಮ್ಮವರಿಗೂ ಅದು ತಲುಪಬೇಕು ಅನ್ನೋದು ನನ್ನ ಕನಸು. ಅಂದರೆ ಅದು ನಿಮ್ಮ ಒಂದು ಅನುಭವಕ್ಕೂ ಕೂಡ ಬರಬೇಕು ಅನ್ನೋದು ನನ್ನ ಆಸೆಯಾಗಿದೆ. ನಿಮ್ಮ ಇಚ್ಛೆ ಇದೆ ಅಂದರೆ ಖಂಡಿತವಾಗಿ ಕಮೆಂಟಲ್ಲಿ ಅಂದರೆ ಹೇಳಿ, ಅಮ್ಮ ನೀವೇನು ವೃದ್ಧಾಶ್ರಮದಲ್ಲಿ ಏನು ಮಾಡ್ತೀರ ಅದನ್ನೆಲ್ಲ ತೋರಿಸಿ, ನಮಗೂ ಇಷ್ಟ ಇದೆ ನೋಡಲಿಕ್ಕೆ ಅನ್ನೋದಾದರೆ ಖಂಡಿತ ಶೇರ್ ಮಾಡ್ತೀನಿ. ನಿಮ್ಮ ಅಭಿಪ್ರಾಯ ನನಗೆ ಮುಖ್ಯ ಆಗಿರುತ್ತೆ, ಯಾಕಂದರೆ ಅದು ಬಾಬಾರವರ ಅಭಿಪ್ರಾಯವೇ ಆಗಿರುತ್ತೆ ನಿಮ್ಮ ಮೂಲಕ ಅನ್ನೋದು ನನ್ನ ಮನಸ್ಥಿತಿ. ಹಾಗಾಗಿ ಈ ಒಂದು ಎನರ್ಜಿಗೆ ನೀವು ಕನೆಕ್ಟ್ ಆಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಕನೆಕ್ಟಿವ್ ಎನರ್ಜಿಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗಿದ್ರೆ ಖಂಡಿತವಾಗಿ ಎನರ್ಜಿ ನಿಮ್ಮನ್ನು ಹೀಲ್ ಮಾಡಿದೆ, ಗೈಡ್ ಮಾಡ್ತಾಯಿದೆ. ನೀವು ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಬಾಬಾ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾಯಿದ್ದಾರೆ ಅಂತೇಳಿ ನಿಮಗೆ ಅನಿಸಿದರೆ ಕೃತಜ್ಞತಾಪೂರ್ವಕವಾಗಿ ಈಗ ಎಲ್ಲರೂ ಸೇರಿ ಹೇಳೋಣ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.